ಬ್ರೇಕ್ನ ನಂತರ ಮುರಿದ ಮದುವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಇವರಿಬ್ಬರ ಪ್ರೀತಿ ಹೇಗೆ ಆರಂಭ ಆಯಿತು ಅನ್ನೋದನ್ನ ಕೇಳಿದ್ವಿ. ಆ ನಂತರ ಶಿವಮ್ಮ ಅವ್ರಿಗೆ ಎರಡನೇ ಮದುವೆ ಆಯಿತು. ಮೊದಲನೇ ಮದುವೆ ಎಲ್ಲಾಯಿತು, ಹೇಗಾಯಿತು, ಎಲ್ಲರೂ ಕೂತು ನಿಶ್ಚಯ ಮಾಡಿದ್ದ ಹೇಗೆ, ಅದ್ರ ಬಗ್ಗೆ ಹೇಳಿ. ಮೊದಲನೇ ಮದುವೆ ಮೇಡಮ್, ಮನೆಯವರೆಲ್ಲ ಕುಟುಂಬದವರೆಲ್ಲ ನಿಶ್ಚಯ ಮಾಡಿ ಮದುವೆ ಮಾಡಿದ್ರು ಮೇಡಮ್. ಇವ್ರಿಗೆ ತಿಳಿಸ್ಬೇಕು ಅಂದರೆ ಫೋನ್ ಕಾಂಟ್ಯಾಕ್ಟ್ ಯಾವುದು ಎಲ್ಲ ಕಿತ್ಕೊಬಿಟ್ಟಿದ್ರು ಮೇಡಮ್. ಆದ್ದರಿಂದ ಆಗಲಿಲ್ಲ ಮೇಡಮ್. ಎಷ್ಟು ಟೈಮಿನ ಮುಂಚೆ ಮದುವೆ ನಿಶ್ಚಯ ಆಗಿದ್ದು? 3 ತಿಂಗಳಿಂದ ಮೇಡಮ್. ದಿಢೀರ್ ಅಂತ ಏನೂ ಮದುವೆ ಫಿಕ್ಸ್ ಮಾಡಲಿಲ್ಲ? ಮೇಡಮ್. ಓಕೆ, ನಿಮಗೆ ನೀವೇನು ಹೇಳ್ತೀರಾ? ಅವರು ಯಾವುದೇ ರೀತಿ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ನಿಮಗೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಬಿಟ್ಟಿಲ್ಲ ಮನೇಲಿ ಮೇಡಮ್ ಅವರು. ಹೇಳಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಮೇಲೆ ಯಾವುದೇ ಕಾರಣಕ್ಕೆ ಬಿಟ್ಟಿಲ್ಲ ನನಗೆ. ಯಾವುದೋ ಬಂದು ಊರಿಗೆ ಹೋಗೋಕ್ಕಾಗಲಿ, ಹೊರಗಡೆ ಇದ್ದೆ ನಾನು. ಯಾವುದೇ ಕಾರಣದಲ್ಲಿ ನಾನು ಏನು ಮಾಡೋಕ್ಕಾಯ್ತಿರಲಿಲ್ಲ. ಯಾರು ಮೆಸೇಜ್ ನನಗೆ ತಿಳಿಸ್ಲಿ ಈ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಸಡನ್ಲಿ ಫಿಕ್ಸ್ ಮಾಡಿದ್ದಾರೆ. ನನಗೆ ಗೊತ್ತಾಗಿಲ್ಲ ಬಂದಿರೋದು. ಸಡನ್ಲಿ ಮದುವೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾನು ಬಂದಾದ್ಮೇಲೆ ಗೊತ್ತಾಗಿದ್ದು. ಮದುವೆ ಸೆಟ್ ಆದ್ಮೇಲೆ ನಿಮಗೆ ಗೊತ್ತಾಗಿದ್ದ ವಿಷಯ? ಮದುವೆ ಆದ್ಮೇಲೆ ನನಗೆ ಗೊತ್ತಾಗಿದ್ದು. ಮದುವೆ ಹೇಗಿತ್ತು ರಿಯಾಕ್ಷನ್ ನಿಮ್ಮದು? ಕೈಯೆಲ್ಲ ಕೂತೀನಿ. ಓಹೋ, ಪ್ರೇಮಿಗಳು ಪ್ರೀತಿ ಕುರುಡು ಅಂತಾನೆ ಹೇಳ್ತಾರೆ. ಸೊ ನಿಮಗೆ ಮದುವೆ ಆದ ಹುಡುಗ ಸುಂದರ್ ಏನಿದ್ದಾರೆ, ಅವ್ರು ನಿಮ್ಮ ಸಂಬಂಧಿನ, ಪಕ್ಕದ ಊರದವರ? ಹೇಗೆ ನಿಶ್ಚಯ ಆಗಿದ್ದು ಮದುವೆ? ಸಂಬಂಧಿಕರು ಮೇಡಮ್, ಪಕ್ಕದೂರವರೇ ಸಂಬಂಧಿಕರು, ಅಮ್ಮ ಅವ್ರ ಕಡೆಯವರು ಮೇಡಮ್. ಚಿಕ್ಕಪ್ಪನ ಮಗ. ನಿಮಗೆ ಅವ್ರ ಬಗ್ಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ ಮೇಡಮ್. ಪಕ್ಕದ ಊರ್ನವರು ಅಂತ ಹೇಳ್ತಾರೆ, ಯಾವುದೇ ರೀತಿಯ ಪರಿಚಯ ಇಲ್ಲ ಅವ್ರು. ನನಗೆ ಯಾವತ್ತೂ ಪರಿಚಯನೇ ಇಲ್ಲ ಅವರು ನನಗೆ. ಆನಂತರ ಮದುವೆ ಮನೇಲೆಲ್ಲ ಕೂತು ನಿಶ್ಚಯ ಮಾಡಿದಂತಹ ಶಿವಮ್ಮ, ಹೇಗೆ ಮದುವೆ ನಿಶ್ಚಯ ಮಾಡಿದ್ದು? ಎಲ್ಲ ಸಂಬಂಧಗಳು ಎಲ್ಲ ಚೆನ್ನಾಗಿ ನಿಮಗೆಲ್ಲ ಗೊತ್ತಿತ್ತು ಮುಂಚೆನೆ? ನೀವು ಯಾವುದೇ ರೀತಿ ಮದುವೆಯನ್ನು ತಪ್ಪಿಸ್ಬೋದಾಗಿತ್ತಲ್ಲ. ಈಗ ಎರಡನೇ ಮದುವೆ ಅಂತ ಹೇಳ್ಕೊಳ್ಳೋದೇ ತುಂಬ ಕಷ್ಟ ಸಮಾಜದಲ್ಲಿ. ಎರಡನೇ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಮದುವೆ ನಿಲ್ಲಿಸ್ಬೋದಾಗಿತ್ತಲ್ಲ ಅದನ್ನ, ಪ್ರೀತಿ ಅಷ್ಟು ಗಟ್ಟಿಯಾಗಿದ್ರೆ? ಮೇಡಮ್, ಆದರೆ ಮನೇಲಿ ಸ್ವಲ್ಪ ಭಯ ಮಾಡಿದ್ರು ಮೇಡಮ್. ಇವ್ರಿಗೆ ತಿಳಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಯಾವುದೇ ರೀತಿಯೂ ಬಿಡದೆ ಹೋದ್ರು ಮೇಡಮ್. ಎಲ್ಲೇ ಹೋದ್ರು ಹೊರಗಡೆ ಜೊತೆ ಬರ್ತಾಯಿದ್ರು. ಪಾರ್ಕಲ್ಲಿ ಹಿಂಗಾರ ಪಾರ್ಕಿಗೆ ಹೋಗಿ ತಿಳಿಸ್ಬೇಕು ಅಂತ ಮಾತಾಡೋಕೆ ಹೋದ್ರೂ ಜೊತೆಗೆ ಬಂದು ನೀನು ಏನಾರ ಮಾಡ್ಕೋತೀಯ ಹಂಗೆ ಹಿಂಗೆ ಅಂತ ಭಯ ಬೀಳಿಸ್ತಾಯಿದ್ರು ಮೇಡಮ್ ಮನೇಲಿ. ನೀವು ಯಾವ ಥರ ಇತ್ತು ನಿಮ್ಮ ಒಡನಾಟ? ಹೇಗಿತ್ತು ಮನೇಲಿ ಮೇಡಮ್? ಇವ್ರದ್ದು ಪ್ರೀತಿ ಹೇಳ್ಕೊಳ್ಬೇಕು ಹಂಗೆ ಹಿಂಗೆ ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವರು ಹಿಂಬಾಲಿಸ್ತಾ ಇದ್ದು ಇವನ ಜೊತೆನೇ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು? 4 ಜನ ಮೇಡಮ್. ನೀವು? ನಾನು 3ನೇವಳು ಮೇಡಮ್. ಇನ್ನು ಉಳಿದವ್ರದೆಲ್ಲ ಮದುವೆ ಆಗಿದೆ? 2 ಅಕ್ಕಂದಿರ್ಗಾಗೈತೆ ಮೇಡಮ್. ಇನ್ನೊಬ್ಬ ತಮ್ಮ ಇದ್ದಾನೆ. ಸೊ ಅವರ ಮದುವೆ ಆದ ನಂತರ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರಿ. ಆನಂತರ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ? ಆನಂತರ ಮೇಡಮ್ ಫೋನ್ ಕನೆಕ್ಟ್ ಯಾವುದೇ ಇಲ್ಲವಲ್ಲ ಮೇಡಮ್. ಆನಂತರ ಏನಿಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತು, ಹೋಗೋಕ್ಕಾಗಲಿಲ್ಲ ಮೇಡಮ್. ಆಮೇಲೆ ಇವಳು ಎಲ್ಲ ಆಟ ಮಾಡಿಬಿಟ್ಟು ಈ ಥರ ಟಾರ್ಚರ್ ಕೊಡ್ತಾರೆ. ಮದುವೆ ಆದ ಹುಡುಗಿನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಮತ್ತೆ ನೀವು? ಬೆಳಗ್ಗೆ ಊರಿಗೆ ಬಂದರು ಮೇಡಮ್. ಊರಿಗೆ ಬಂದು ಊರಲ್ಲಿ ಬೀದಿ ಎಲ್ಲ ರಂಪ ಮಾಡಿ ಅಲ್ಲಿ ಇವಳು ನೋಡೋದು ಗಿಡದು ಇದು ಮಾಡೋದು ನನಗೆ ಗೊತ್ತಿಲ್ಲ ಮೇಡಮ್. ಆಮೇಲೆ ಎಲ್ಲೇ ಹೊರಗಡೆ ಹೋಗಿದೆ. ಆಮೇಲೆ ಮನೆಗೆ ಬಂದೆ. ಆಮೇಲೆ ಗೊತ್ತಾಗಿದ್ದು. ನ್ಯಾಯಕ್ಕೆಲ್ಲ ಕೊಟ್ಟು ಕುಲ್ದೆಲ್ಲ ಸೇರಿ ಎಲ್ಲ ಟಾರ್ಚರ್ ಮಾಡಿ ಮದುವೆ ತುಂಬ ಟಾರ್ಚರ್ ಕೊಟ್ಟು ಅದೆಲ್ಲ ಮಾಡಿದ್ದಾರೆ ಮೇಡಮ್. ಏನು ಶಿವಮ್ಮ ಅವರೇ, ನೀವು ಹೇಳಿ, ನೀವು ಕೂಡ ಕುಟುಂಬಸ್ಥರೇ? ಹೌದು ಮೇಡಮ್. ಏನು ಹೇಳ್ತೀರಾ? ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆದರೆ ಆ ಕುಟುಂಬದ ಬಗ್ಗೆ ನೀವು ಒಂದು ಮಾತನ್ನು ಹೇಳಿಲ್ಲ ಮೇಡಮ್. ಆ ಕುಟುಂಬದ ಬಗ್ಗೆ ಅಂದರೆ ಒಬ್ಬ ತಾಯಿಗೆ ಗೊತ್ತಿದ್ದು ಮಗಳನ್ನ ಪ್ರೀತಿಯಿಂದ, ಈಗ ಇವರಿಬ್ರು ಲವ್ ಮಾಡೋ ವಿಚಾರ ತಾಯಿಗೂ ಕೂಡ ಗೊತ್ತಿತ್ತು. ಈಗ ಅವ್ರ ಬಾಯಿಂದಾನೆ ನೀವು ಕೇಳಿದ್ದೀರಾ, ನಮ್ಮ ತಾಯಿಗೆ ಗೊತ್ತಿತ್ತು, ನಮ್ಮ ಅಕ್ಕಂದಿರಿಗೆ ಗೊತ್ತಿತ್ತು, ನನ್ನ ಫ್ಯಾಮಿಲಿಲಿ ಎಲ್ರಿಗೂ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಬಟ್ ಅವರು ತಾಯಿಗೆ ಗೊತ್ತಿದೆ ಅಂತ ಹೇಳಿದಾಗ ಆ ತಾಯಿ ಮಗಳನ್ನ ತಿದ್ಬೋದಿತ್ತು. ಇಲ್ಲ ನನ್ನ ಮಗಳನ್ನ ನೀನು ಕೊಡಲ್ಲ ಕಣಪ್ಪ, ಅವಳು ಪ್ರೀತಿ ಮಾಡೋ ಹುಡುಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ ಪ್ರೀತಿಗೆ ಅವ್ರ ತಾಯಿ ತ್ಯಾಗ ಮಾಡ್ಬೋದಿತ್ತು. ಮಗಳ ಭವಿಷ್ಯನ ನೋಡ್ಬೋದಿತ್ತು ಮೇಡಮ್. ಇವತ್ತು ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದೇನೆ ಅವರು ಅವರ ತಮ್ಮನ ಅಥವಾ ಚಿಕ್ಕಪ್ಪನ ಮಗನೋ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಅಥವಾ ಬೇರೆ ಥರ ಯೋಚನೆ ಮಾಡಿದ್ರು ಅದು ಗೊತ್ತಿಲ್ಲ ಮೇಡಮ್. ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಿದೆ. ಬಟ್ ಅವರು ಇವತ್ತು ಸಾಲ ಮಾಡಿ ಮದುವೆ ಮಾಡಿದ್ದಾರೆ. ಇವತ್ತು ಸಾಲ ಮಾಡಿ ಮದುವೆ ಮಾಡ್ಬೇಕಾದಿರ್ಲಿಲ್ಲ ಮೇಡಮ್. ಅವರು ಕೂತು ಯೋಚನೆ ಮಾಡಿ, ಏನಮ್ಮ ನಿನ್ನ ನಿರ್ಧಾರ ಏನು? ನೀನು ಮೊದಲೇ ಒಂದು ಹುಡುಗನ ಲವ್ ಮಾಡ್ತಿದ್ದೆ, ನನಗೆ ಗೊತ್ತಾದ ಮಟ್ಟಿಗೆ. ಈಗ ನಾನೇ ಕರ್ಕೊಂಡೋಗಿ ಬರ್ತಿದ್ದೆ ಅಂತ ಗೊತ್ತಿದ್ದು ಕೂಡ ನೀನು ಈ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಿನ್ಗೆ ಇಷ್ಟ ಇದೆಯಾ ಇಲ್ವೋ ಅಂತ ಕೇಳಿ ಇವರು ಅದನ್ನ ಮದುವೆನ ನಿರ್ಧಾರ ಮಾಡಬೇಕಿತ್ತು ಮೇಡಮ್. ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಪ್ರೇಮಿಗಳು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡಲ್ಲ ಮೇಡಮ್. ಅವ್ರೇನೇ ಆದ್ರೂ ಪ್ರೇಮಿಗಳು ಬಿಟ್ಕೊಡ್ತಾರೆ ಅನ್ನೋ ಭಾವನೆ ನನಗಿಲ್ಲ ಮೇಡಮ್. ಪ್ರೇಮಿಗಳು ಅವ್ರ ಜೊತೆಲಿ ಯಾವತ್ತಿದ್ರು ಅವರು ಇವತ್ತಲ್ಲಿ ಇನ್ನೊಂದಿನ ತೊಂದರೆ ಇದ್ದೇ ಇತ್ತು ಮೇಡಮ್. ಇವತ್ತೇನೋ ಫಸ್ಟ್ ಡೇ ಮದುವೆ ಆದ ಮಾರನೆಗಿದ್ದು ಗಲಾಟೆ ಸ್ಟಾರ್ಟ್ ಆಗಿದೆ. ಏನೋ ಅವಳು ಬಂದ್ಲು, ಅವ್ನಿಗೆ ಇಷ್ಟಪಟ್ಟವನ ಜೊತೆಲಿ ಬಂದ್ಬಿಟ್ಟಿದ್ದಾಳೆ. ಅವಳು ಬಂದಾಗ ನಾವು ಕೂಡ ಅದಕ್ಕೆ ಆಶ್ರಯ ಕೊಟ್ಟಿದ್ದೀವಿ ಮೇಡಮ್. ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಒಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ. ಸುಂದರ್ ಇನ್ನೊಂದು ಮದುವೆ ಮಾಡ್ಕೋಬಹುದು, ಆದ್ರೆ ಅವರಿಬ್ರು ಪ್ರಾಣ ತ್ಯಾಗ ಮಾಡಿದಾಗ ಅವರಿಬ್ರು ನಾವು ತರಕ್ಕಾಗಲ್ಲ ಮೇಡಮ್. ಸೊ ನಿಮ್ಮಿಬ್ಬರ ಪ್ರೀತಿನ ನೀವು ಮೊದಲೇ ಪ್ರಸ್ತಾಪ ಮಾಡಿದ್ರಿ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಶಿವಮ್ನವ್ರೆ.
ನಿಮ್ಮಿಬ್ಬರ ಪ್ರೀತಿಗೆ ಓಕೆ ಅಂದಿದ್ದಾರೆ, ಈಗ ಓಕೆ ಅಂತ ಹೇಳಿಲ್ಲ, ಅದಕ್ಕೆ ಕಾರಣ ಏನು ಅಂತೀರಾ? ನಿಮ್ಮ ಮನೇಲಿ ಏನು ಕಾರಣ ಕೊಡ್ತಿದ್ದಾರೆ ನಿಮ್ಮ ಪ್ರೀತಿಗೆ ವಿರೋಧ ವ್ಯಕ್ತವಾಗಿದ್ದಕ್ಕೆ ಕಾರಣ ಏನು ಅಂತ? ಮೇಡಮ್ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಓದಬೇಕು ಅಂತ ನಾನು ಹೇಳಿರಲಿಲ್ಲ ಮನೇಲಿ, ಆದರೂ ಗೊತ್ತಾಗಿತ್ತು ಮೇಡಮ್. ಗೊತ್ತಾಗಿತ್ತು, ಬಟ್ ಇವರು ನಾನು ಓದ್ಸೋಕ್ಕೂ ಬಿಡಲಿಲ್ಲ, ಪ್ರೀತಿದು ಹುಡುಗನ ಜೊತೆನೇ ಮದುವೆ ಮಾಡ್ಕೊಡಕ್ಕೆ ಬಿಡಲಿಲ್ಲ. ಅವ್ರು ಇಷ್ಟಪಟ್ಟು ಹುಡುಗನ ಜೊತೆನೇ ನಿನ್ನ ಮದುವೆ ಆಗಬೇಕು ಅಂತ ಬಲವಂತ ಮಾಡಿದ್ರು ಮೇಡಮ್. ಓಕೆ, ನೀವು ಆ ಸುಂದರ್ ಅನ್ನೋ ಹುಡುಗನ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಅನಂತ್? ಒಂದು ಕುಟುಂಬದ ಮರ್ಯಾದೆ ಹಾಳಾಗಿದೆ. ಏನು ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆದರೆ ಅದು ಬೇರೆ ವಿಷಯ, ಆದರೆ ಈಗ ಇಡೀ ಕುಟುಂಬದ ಮರ್ಯಾದೆ ಹಾಳಾಗ್ತಿದೆ, ಊರಿಗೂರೇ ಮಾತಾಡತ್ತೆ. ಏನು ಹೇಳ್ತೀರಾ ನೀವು? ಅದು ಮಾತಾಡುತ್ತೆ ಮೇಡಮ್. ಅವಳು ಇಷ್ಟ ಇಲ್ವಲ್ಲ ಮೇಡಮ್ ಅವ್ನ ಜೊತೆ ಬಾಳೋಕ್ಕೆ, ಅವನ ಜೊತೆ ಇಷ್ಟ ಇಲ್ಲದೆ ನನ್ನ ಜೊತೆ ಬಂದಿರೋದು ಮೇಡಮ್. ಬಂದಾಗ ಅವ್ರ ಮನೇಲಿ ಕೂತಿ ಅವಳು ಬಂದಾಗ ಬೆಳಗ್ಗೆ ಬಂದಾಗ ಅವ್ರ ಮನೆಯಲ್ಲೆಲ್ಲ ಕರೆದು ನನ್ನ ಕರೆದು ಮನೇಲಿ ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮ ಚಿಕ್ಕಮ್ಮ ಇದ್ದಾರೆ, ಕರ್ಬಿಟ್ಟು ಬಂದು ಬೆಳಗ್ಗೆ ಬಂದ ಹತ್ರ ಅವ್ರು ಬಂದು ಮನೆ ಒಳಗಡೆ ಬಂದು ಮಾತಾಡ್ಬೇಕಾಯ್ತು ಮೇಡಮ್. ರಂಪ ಯಾವುದೂ ಆಯ್ತಿರಲಿಲ್ಲ ಮೇಡಮ್. ಬಂದು ಜೊತೆಲಿ ಬಂದು ಮಾತಾಡ್ಬೇಕಾಯ್ತಾರ, ನಮ್ಮ ಹುಡುಗಿ ಬಂದುಬಿಟ್ಟಳೆ ನಿನಗೋಸ್ಕರ ಈ ಥರ ಬಂದು ಮನೇಲಿ ಮಾತಾಡಿದ್ರೆ ಸರಿ ಮೇಡಮ್. ಎಲ್ಲ ಪಬ್ಲಿಕ್ ಆಗಿ ಕುಲ್ಕೆಲ್ಲ ಹೋಗಿ ಎಲ್ಲ ತುಂಬ ಪಬ್ಲಿಕ್ ಆಗಿಬಿಟ್ಟಿದೆ ಮೇಡಮ್. ಇವ್ರ ಮನೆಯವ್ರದ್ದೇ ತಪ್ಪು ಮೇಡಮ್. ಬಂದು ನನ್ನ ಜೊತೆ ಬಂದು ಮಾತಾಡ್ಬೇಕಾಯ್ತು, ಇವರು ಯಾವುದನ್ನೇ ಬಂದು ಮಾತಾಡಿಲ್ಲ. ಓಕೆ, ನೀವು ಈಗ ಮದುವೆ ನಿಶ್ಚಯ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವುದು ಗೊತ್ತಿರಲಿಲ್ಲ, ನೀವು ಯಾವುದು ಗೊತ್ತಿಲ್ಲ, ಆ ನಂತರ ಮಾತಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಆದ್ರೂ ಕೂಡ ನೀವು ಬಂದ್ಬಿಟ್ಟು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ಈ ರೀತಿ ಯಾಕೆ ಮಾಡಿದ್ರಿ ಅಂತ. ಆ ಪ್ರಯತ್ನ ಏನಾದ್ರು ಮಾಡಿದ್ರ ನೀವು? ನನಗೆ ಗೊತ್ತಿಲ್ಲ ಮೇಡಮ್. ನಾನು ಬಂದು ಎಲ್ಲ ಮದುವೆಗಿದ್ವಿ, ಎಲ್ಲ ಆಗಿತ್ತು, ಮದುವೆಗಿದ್ವಿ ಎಲ್ಲ ಆಯ್ತು. ಆಮೇಲೆ ಬೆಳಿಗ್ಗೆ ಬಂದೆ ನಾನು, ಬೆಳಿಗ್ಗೆ ಆಮೇಲೆ ಗೊತ್ತಾಯ್ತು ಈ ಥರ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿಂದ ಬೆಳಿಗ್ಗೆ ನೈಟ್ 12 ಗಂಟೆ ಇವ್ರ ಮನೆಯವ್ರು ಕರೆಸ್ಕೊಂಡಿದ್ದಾರೆ. ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು? ಬಂದ ಮೇಲೆ ಗೊತ್ತಾಯ್ತಾ ಅಥವಾ ಮತ್ತೇನಾದ್ರೂ ಕಾಂಟ್ಯಾಕ್ಟ್? ಬೆಳಿಗ್ಗೆ ಮೆಸೇಜ್ ಬಂತು ಮೇಡಮ್. ಬೆಳಿಗ್ಗೆ ನೈಟು ಈ ಥರ ಬಂದಾಗ ಹೇಳಿರೋದು ಊರಲ್ಲಿ ಹುಡುಗರು, ನನ್ನ ತಮ್ಮನೇ ಹೇಳಿರೋದು, ಬಂದಾಗ ಈ ಥರ ಟಾರ್ಚರ್ ಮಾಡ್ತಿದ್ದಾರೆ, ಈ ಥರ ಬೆಳಿಗ್ಗೆ ಬರ್ತಿದ್ದಾಳೆ ಹಾಗೆ ಅಂತ ಹೇಳಿ. ಆಮೇಲೆ ಬಂದು ಇದು ಮಾಡಿದೆ. ಅವ್ರ ಮನೆಯವರೇ ತಪ್ಪು ಮಾಡಿದ್ದಾರೆ ಮೇಡಮ್. ಬಂದು ನನ್ನ ಜೊತೆಲಿ ಮಾತಾಡ್ಬೇಕಾಯ್ತು, ನಮ್ಮ ತಂದೆ ಜೊತೆಲಿ ನಮ್ಮ ಚಿಕ್ಕಮ್ಮನ ಜೊತೆಲಿ ಬಂದ್ಬಿಟ್ಟಿದ್ದಾರೆ ಹುಡುಗಿ. ಅಲ್ಲ, ನೀವು ಕೂಡ ಆನಂತರ ಆದ್ರೂ ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳ್ಬೋದಿತ್ತಲ್ಲ. ಆ ಪ್ರಯತ್ನ ಮಾಡಿದ್ರ ನೀವು? ಹೋಗಿ ಜಗಳನೇ ಆಗೋಯ್ತಾ, ಊರಿಗಿಡಿ ರಂಪನೇ ಆಗೋಯ್ತು ಅಂತ ಹೇಳಿದ್ರಿ. ಹೌದು ಮೇಡಮ್. ಜಗಳನೇ ಆಗೋಯ್ತಾ? ಜಗಳನೇ ಮಾಡಿದ್ರ ಹೋಗಿ ಏನ್ ಕತೆ ಅಂತ? ಇಲ್ಲ ಮೇಡಮ್, ಜಗಳ ಏನಿಲ್ಲ, ಜಗಳ ಏನೂ ಆಗಿಲ್ಲ ಮೇಡಮ್. ಊರಿಗೆ ಹೋಗಿ ಏನು ಗಲಾಟೆ ಏನೂ ಮಾಡಿಲ್ಲ. ಈ ಪ್ರೇಮಿಗಳಿಗೆ ನಿಮ್ಮ ಸಪೋರ್ಟ್ ಇದೆ. ನಾನು ಡೈರೆಕ್ಟ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತೀವಿ. ನಾನು ಆಗ್ಲೇ ಹೇಳ್ದಂತೆ ಕುಟುಂಬದಿಂದಾನೇ ಬಂದಿರ್ತೀರ ನೀವು ಕೂಡ. ಕುಟುಂಬದಿಂದಾನೇ ಬಂದಿದ್ದೀನಿ ಮೇಡಮ್. ಈಗ ಒಬ್ರು ಮನೆ ಕುಟುಂಬದ ಮರ್ಯಾದೆ ಹಾಳಾಗ್ಲಿಲ್ಲ, ಆನಂದ್ ಮನೆದು, ಸುಂದರ್ ಮನೆದು, ಶಿವಮ್ಮನ್ ಮನೆದು, 3 ಜನದ ಮನೆ ಮರ್ಯಾದೆ ಹಾಳಾಗಿದೆ. ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ. ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೇಮಿಗಳು ಅಂತ ಇದ್ದಾಗ ಪ್ರಿಯತಮೆ ಅನ್ನೋಳು ಏನಿರ್ತಾಳೆ, ಮತ್ತಾರನ್ನ ಮದುವೆ ಆದ್ರೆ ಅನುಸರಿಸ್ಕೊಂಡು ಹೋಗೋಂಥದ್ದು ನಾವು ಹಲವಾರು ಎಕ್ಸಾಂಪಲ್ಗಳಿದಾವೆ ನಮ್ಮ ಹತ್ರ. ಸೊ ನೀವೇನು ಹೇಳ್ತೀರಾ ಈ ಸಂದರ್ಭ? ಮೇಡಮ್, ಅದ್ರ ಬಗ್ಗೆ ನಾನು ಹೇಳೋದೇನು ಅಂತಂದರೆ, ಆ ಮಗುನ ಹೊರಗಡೆ ಅವ್ರು ಕಳಿಸಿದ್ದಾರೆ ಅಂತ ಹೇಳಿದಾಗ, ಮದುವೆ ಆದ ಮನೆಯಿಂದ ಆ ಹುಡುಗಿನ ಹೊರಗಡೆ ಕಳಿಸಿದ್ದಾರೆ ಅಂತ ಹೇಳಿದಾಗ, ಅವಳು ಊರಿಗೆ ಬಂದಾಗ ನಾವು ತಂದೆ ತಾಯಿ ಆದವರು ಮನೆಗೆ ಸೇರಿಸ್ಕೊಂಡು ಆ ಮಗುನ ಯಾಕೆ ಬಂದೆ, ಏನಾಯಿತು, ಎತ್ತಾಯಿತು, ನೆನ್ನೆ ಮದುವೆ ಮಾಡಿ ಇವತ್ತಿಗೆ ಬಂದ್ಬಿಟ್ಟಿದ್ಯಾ, ಇದೇನು ಎತ್ತ ಅಂತ ಕೂರಿಸ್ಕೊಂಡು ಕೇಳಿ ಆ ವಿಚಾರದ ಬಗ್ಗೆ ತಂದೆ ತಾಯಿ ಮಾಡಿಲ್ಲ ಮೇಡಮ್. ಅದನ್ನ ಮಾಡಿ ಹೊರಗಡೆ ಬಿಟ್ಬಿಟ್ಟು ಹೊರಗಡೆ ಬೀದಿ ಜನಗಳು ಹೊಡೆದು ಬೈದ್ಬಿಟ್ಟು ಮನೆಯವರು ಅವನು ಲವ್ ಅವ್ರು ಹೆಂಗ್ ಮಾಡಿದಾರೆ ಅಂದ್ರೆ ಮೇಡಮ್, ಬಂದವಳನ್ನ ಮನೆಗೆ ಸೇರಿಸ್ಕೊಂಡಿಲ್ಲ, ಮನೆಗೆ ಸೇರಿಸ್ಕೊಂಡು ಇವರು ಮಾತಾಡಿದ್ರೆ ಗಂಡನ ಮನೆಯಿಂದ ಬಂದಾಗ, ಅರಳೆಯಿಂದ ಬಂದಾಗ ಮೇಡಮ್, ಹುಡುಗನ ಮನೆಯಿಂದ ಬಂದಾಗ ತಂದೆ ತಾಯಿ ಮನೆಗೆ ಸೇರಿಸ್ಕೊಂಡು ಏನಾಯ್ತು, ರಾತ್ರಿ ಎಲ್ಲ ಯಾಕೆ ಮಾತಾಡಿದ್ರಿ, ಏನಾಯ್ತು, ನಿಮ್ಮಿಬ್ಬರಿಗೆ ಏನ್ ಸಂಬಂಧ ಬಂತು, ಗಲಾಟೆ ಯಾಕೆ ಬರೋದಕ್ಕೆ ಕಾರಣ ಏನು, ನೀನ್ ಅವನ ಬಗ್ಗೆ ಏನಾದ್ರೂ ಮಾತಾಡ್ದೆ ಹುಡುಗನ ಬಗ್ಗೆ? ಮದುವೆ ಆದ ರಾತ್ರಿ ಗಲಾಟೆ ಆಯ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಏನ್ ಗಲಾಟೆ ಆಯ್ತು, ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು? ಮೇಡಮ್, ನೀನು ಯಾವ ಹುಡುಗನು ನೋಡಿಲ್ವಾ, ನೀನು ಏನೂ ಮಾಡಿಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಅನುಮಾನ ರೀತಿ ಕೇಳ್ದ ಮೇಡಮ್. ಸೊ ವೀಕ್ಷಕರೇ, ಮದುವೆನೂ ಆಯಿತು, ಮೊದಲನೇ ಮದುವೆ ಆಯಿತು. ಆನಂತರ ಸುಂದರ್ ಏನು ಮದುವೆ ಆದ ಮೊದಲ ಗಂಡ ಏನಿದ್ದಾರೆ ಅವರು ಕಿರುಕುಳ ಕೊಟ್ಟರು, ಟಾರ್ಚರ್ ಮಾಡಿದ್ರು ಅನ್ನೋ ಮಾತನ್ನ ಶಿವಮ್ಮ ಹೇಳ್ತಿದ್ದಾರೆ. ಅದೇನು ಅಂತ ನೋಡೋಣ ಬ್ರೇಕ್ನ.